ಮರಳುಗಾಡಿನಲ್ಲಿ ಸರ್ಪ ಮತ್ತು ನೀರಿನ ಹಂಬಲ. ಒಂದು ಸಮಯದಲ್ಲಿ ಮರಳುಗಾಡಿನ ಮಧ್ಯೆ ನಾಗು ಎಂಬ ಹೆಸರಿನ ಒಂದು ಸ್ನೇಕ್ ಬದುಕುತ್ತಿತ್ತು. ಮರಳು, ಬಿಸಿಲು ಮತ್ತು ಸುಳಿಗಳ ಮಧ್ಯೆ ಜೀವಿಸುತ್ತಿದ್ದ ಈ ನಾಗು ಯಾವ ದಿನವೋ ಒಂದು ಸಣ್ಣ ಹನಿಯ ನೀರನ್ನು ಕಂಡು ಆಶ್ಚರ್ಯಚಕಿತರಾಗಿ ಗಾಜಿನಂತೆ ಹೊಳೆಯುವ ಆ ಹನಿಯನ್ನು ಹತ್ತಿರ ಹೋದಿತು. ಆ ಹನಿ ಯಾವುದೋ ಪಾರಿವಾಳ ಮಗು ಬಿಟ್ಟ ನೀರಿನ ಹನಿಯಾಗಿತ್ತು. ಪಾರಿವಾಳ ತಾನು ಕಟ್ಟುತ್ತಿದ್ದ ಗೂಡು ಹತ್ತಿರದ ಮರದ ಕೆಳಗೆ ಇತ್ತು. ನಾಗು ಅದನ್ನು ನೋಡಿತು. ಪಾರಿವಾಳ ಹೆದರಿ ಹಾರಿಬಿಟ್ಟಿತು. ಆದರೆ ನಾಗು ಸುಮ್ಮನೆ ನೋಡುತ್ತಲೇ ಇತ್ತು. ಆ ಕ್ಷಣದಿಂದ ನಾಗು ದಿನವೂ ಮರದ ನೆರಳುಗೆ ಬಂದು ನೀರಿನ ಹನಿಗಳ ಕಾಯುತ್ತಿತ್ತು. ಪಾರಿವಾಳವನ್ನು ಹಾನಿ ಮಾಡುವ ಬದಲು ಅದು ಪ್ರತಿದಿನವೂ ತನ್ನ ಹಿತಚಿಂತಕನಂತೆ ನೀರನ್ನು ಹಂಚುತ್ತಿದ್ದ ಪಾರಿವಾಳದ ನೆರಳಲ್ಲಿ ವಿಶ್ರಾಂತಿ ಪಡೆಯಿತು. ಮರಳುಗಾಡಿನಲ್ಲಿ ಶಿಕಾರಿ ಬಂದರು. ಅವರು ನಾಗನ್ನು ಬೇಟೆಯಾಡಲು ಬಯಸಿದರು. ಆದರೆ ಪಾರಿವಾಳ ತನ್ನ ಗೂಡು ಬಿಟ್ಟು ಉಕ್ಕಿ ಬಂದು ಶಿಕಾರಿಗಳ ಕಣ್ಣಿಗೆ ಮಣ್ಣು ಚೆಲ್ಲಿತು. ಆ ನಡುವೆಯೇ ನಾಗು ಸುರಕ್ಷಿತವಾಗಿ ಹೋದಿತು. ಆ ದಿನದಿಂದ ಮರಳುಗಾಡಿನ ನಂಬಿಕೆಯೇನೆಂದರೆ